ನಿಮ್ಮ ಬಗ್ಗೆ ನೋಡಿ ನಾವು ಶಂಕರ್ ಅವ್ರನ್ನ ಹೇಳೋದು ಕೇಳ್ತೀವಿ. ನನಗೆ ಇನ್ಸ್ಪೈರ್ ಆಗಿ ಮಾಡಿದ್ದೇ ಉಪೇಂದ್ರ ಅನ್ನುವಂಥದ್ದು ಮಾತುಗಳನ್ನು ಬಹಿರಂಗವಾಗಿ ಶಂಕರ್ ಅವ್ರು ಹೇಳ್ತಾರೆ. ದೊಡ್ಡ ಗುಣ ಅದಷ್ಟು. ರಾಮ್ ಗೋಪಾಲ್ ವರ್ಮಾ ಅವ್ರು ಹೇಳ್ತಾರೆ. ಅನುರಾಗ್ ಕಶ್ಯಪ್ ಮೊನ್ನೆ ಹೇಳ್ತಿದ್ರು ಒಂದು ಇದರಲ್ಲಿ, ಅವರು ಫಸ್ಟು ಶೂಟಿಂಗ್ ಇನ್ನೂ ಸಿನಿಮಾದ ಶೂಟಿಂಗ್ ಅವರು ಡೈರೆಕ್ಷನ್ ಶುರು ಮಾಡಿರೋದಿಲ್ಲ, ರಾಮ್ ಗೋಪಾಲ್ ವರ್ಮಾ ಕರೆಸ್ತಾರಂತೆ ನಿಮ್ಮ ಅಲ್ಲಿ ಉಪೇಂದ್ರ ಅವ್ರದ್ದು ಸೆಟ್ಟಿಗೆ ಹೋಗಿ ಅಂತ. ನಿಮ್ಮ ಮೋಸ್ಟ್ಲಿ ಉಪೇಂದ್ರ ಸಿನಿಮಾ ನಡೀತಿರುತ್ತೆ, ಆ ಸೆಟ್ಟಿಗೆ ಮಂಗಳೂರಿಗೆ ಬಂದಿರ್ತಾರೆ ಅವರು, ಅಲ್ಲಿ ನಿಮ್ಮ ಜೊತೆ ಇದ್ದು ಸ್ವಲ್ಪ ಅದನ್ನೆಲ್ಲ ನೋಡಿ ಹೋಗಿರ್ತಾರೆ, ಅದನ್ನು ಅವ್ರು ನೆನಪು ಮಾಡ್ಕೋತಾರೆ. ಹೇಗನ್ಸುತ್ತೆ ಅದು? ಅಂದರೆ ನಿಮಗೆ ಇವರೆಲ್ಲರೂ ಕೂಡ ನಿಮ್ಮಿಂದ ಕಲಿತಾ ಹೋಗಿರೋವಂಥದ್ದು. ಆ ಥರ ಇಲ್ಲಪ್ಪ, ನಾವು ಎಷ್ಟೋ ಜನರಿಂದ ಕಲ್ತಿದ್ದೀವಿ, ಎಷ್ಟೋ ನಾವೆಲ್ಸ್ ಓದಿರ್ತೀವಿ, ಎಲ್ಲೆಲ್ಲೋ ಇನ್ಸ್ಪೈರ್ ಆಗಿರುತ್ತೆ, ಬೇರೆ ಬೇರೆ ಪಿಕ್ಚರ್ಗಳು ಆ್ಯಕ್ಟಿಂಗ್ ನೋಡಿರ್ತೀವಿ, ನಮಗೂ ಇನ್ಸ್ಪೈರ್ ಆಗಿರುತ್ತೆ. ಲೈಫೇ ಅಷ್ಟು, ಒಬ್ಬರಿಂದ ಒಬ್ರು ಇನ್ಸ್ಪೈರ್ ಆಗ್ತಾ ಹೋಗೋದೇ ಬದುಕು. ಏನು ಹೇಳಿ, ಅದಕ್ಕೂ ಇನ್ನೊಂದು ಹೇಳ್ತೀನಿ ಕೇಳಿ, ತುಂಬ ಚೆನ್ನಾಗಿರುತ್ತೆ. ಯಾರೋ ಒಬ್ರು ಹೇಳಿರೋದು, ನಾವು ಏನೇನು ತಿಂತೀವೋ ಅದೆಲ್ಲ ಸೇರಿ ನಮ್ಮ ದೇಹ ಆಗಿರೋದು ಅಲ್ವಾ? ಹಾಂ, ನಾವು ಏನೇನು ಗ್ರಹಿಸ್ತೀವಿ, ಓದ್ತೀವಿ, ಕೇಳ್ತೀವಿ, ನೋಡ್ತೀವಿ, ಅದೆಲ್ಲ ನಮ್ಮ ಥಾಟ್ಸ್ ಆಗಿದೆ. ನಮ್ದು ಏನಿದೆ ಅದರಲ್ಲಿ? ಎಲ್ಲ ಹೊರಗಿಂದ ಕಲ್ತಿರೋದೇ ತಾನೇ, ಕರೆಕ್ಟ್ ತಾನೇ? ಅಂದರೆ ಸ್ಥೂಲ ದೇಹಕ್ಕೆ ಆಹಾರ, ಸೂಕ್ಷ್ಮ ದೇಹಕ್ಕೆ ಥಾಟ್ಸ್ ಅಂತ ವಿಚಾರ. ನಮ್ದು ಏನಿದೆ ಅದರಲ್ಲಿ? ಸೊ ಈಗ ಒಂದು ಕಡೆ ನಮ್ದು ಏನಿದೆ ಅಂತ ನೀವು ಹೇಳ್ತಿದ್ದೀರಿ, ಇನ್ನೊಂದು ಕಡೆ ನೋಡ್ತಾ ಇದ್ದರೆ ಇಡೀ ವರ್ಲ್ಡ್ ನಿಮ್ಮಿಂದ ಇನ್ಸ್ಪೈರ್ ಆಗ್ತಾ ಇದೆ ಅನಿಸುತ್ತೆ. ಒಬ್ಬ ಅಭಿಮಾನಿಯಾಗಿ ನಾನು ನಿಮಗೆ ಅಭಿಮಾನಿಯಾಗಿನೇ ಕೇಳ್ತಿರೋದು, ನಿಮ್ಮ ಉಪೇಂದ್ರ ಆದಮೇಲೆ ನಮಗೆ ನೀವು ಸೂಪರ್ ಬರೋವರೆಗೂ ಅಷ್ಟು ದಿನ ಹಸಿವೆಯಿಂದ ಇಟ್ರಲ್ಲ, ಅದು ಅನ್ಯಾಯ ಅಲ್ವ ನೀವು ನಮಗೆ ಮಾಡಿದ್ದು? ಅಲ್ಲ, ಹಾಗಲ್ಲ. ಏನಂದರೆ ಆ ಪಿಕ್ಚರ್ ಆದ್ರ ಮೇಲೆ ಆ್ಯಕ್ಚುಲಿ ಮೊನ್ನೆ ಆ ಡೈರೆಕ್ಟ್ರ್ ಹೇಳಿದ್ರು ನೋಡಿ, ಯಾರು ಪುಷ್ಪ ಡೈರೆಕ್ಟ್ರು, ಯಾರು ನಮ್ಮ ಸುಕುಮಾರ್ ಸಾರು, ಉಪೇಂದ್ರ ಓಮ್ ಆದ್ರ ಮೇಲೆ ನಾನಾಗಿದ್ದರೆ ಪಿಕ್ಚರೇ ಮಾಡ್ತಿರಲಿಲ್ಲ, ರಿಟೈರ್ಡ್ ಆಗ್ಬಿಡ್ತಿದ್ದೆ ಅಂತ. ಅವ್ರು ಸುಮ್ಮನೆ ಹೇಳಲ್ಲ, ಅಷ್ಟು ದೊಡ್ಡ ಡೈರೆಕ್ಟ್ರು. ಏನು ಹೇಳಿ, ಇವತ್ತಿಗೂ ಅಂಥ ಸಿನಿಮಾಗಳು ಮಾಡೋರು. ನಾನು ಅವ್ರನ್ನ ಕೇಳಿದೆ, ಹೆಂಗೆ ಸರ್ ನೀವು ಒಂದು ಸಾಂಗ್ ಆಗಿ ಇನ್ನೊಂದು ಇಮಿಡಿಯೇಟ್ ಸಾಂಗ್ ಆಗ್ತೀರಂದರೆ ಯಾವ ಲೆವೆಲ್ ಸ್ಕ್ರೀನ್ ಪ್ಲೇ ರೈಟರ್ ಇರ್ಬೋದು ಅವರು? 2 ಸಾಂಗ್ ಒಟ್ಟಿಗೆ ಹಾಕಿದ್ದಾರೆ, ನೋಡಿದ್ದೀರಾ ಪುಷ್ಪ ಅಲ್ಲಿ? ಅವ್ರು ಕೊಡೋವಂಥ ಸೀನ್ಗಳು, ಡೈಲಾಗ್ಸ್ಗಳು, ಆ ಒಂದು ಏನು ಎಲಿವೇಷನ್ಗಳು, ಅದ್ಭುತವಾದ ಡೈರೆಕ್ಟ್ರು. ಅವ್ರು ಹಂಗೆ ಹೇಳಿದಾಗ ನನಗನ್ಸಿದ್ದು ಕರೆಕ್ಟ್ ಅಲ್ವಾ? ಯಾಕೆ ಉಪೇಂದ್ರ ಆದಮೇಲೆ ಅಂದರೆ ಪ್ರತಿಯೊಂದು ಉಪೇಂದ್ರನೇ ಬಯಸೋರು ನೆಕ್ಸ್ಟು. ಏನು ಹೇಳಿ, ಒಂದೇ ಉಪೇಂದ್ರ ಮಾಡೋಕ್ಕೆ ಸಾಧ್ಯ, ಇನ್ನೊಂದು ಉಪೇಂದ್ರ ಮಾಡೋಕ್ಕಾಗಲ್ಲ. ಯಾಕಂದರೆ ಅದರಲ್ಲಿ ಅಲ್ಟಿಮೇಟ್ ಎಲ್ಲ ಹೇಳ್ಬಿಟ್ಟಿದ್ದೀವಿ, ಎಲ್ಲ ಮನುಷ್ಯನ ಒಳಗಡೆ ಇರೋದೆಲ್ಲ ಹೇಳಿ ಫಿಲ್ಟರ್ಲೆಸ್ ಆಗಿ ಕೊನೆಗೆಲ್ಲ ಬಿಟ್ಟು ಹೋಗ್ಬಿಡ್ತಾನೆ. ಅದ್ರ ನೆಕ್ಸ್ಟ್ ಹೇಳ್ಬೇಕಾದ ಉಪ್ಪಿಟ್ಟು ಅಷ್ಟೇ. ಅದು ಎಲ್ಲ ಬಿಟ್ಟಿರೋನು ಹೆಂಗಿರ್ತಾನೆ ಅನ್ನೋದೇ ಅದು ನಾನು ಪ್ರೆಸೆಂಟಲ್ಲಿರೋವಂಥ ಕ್ಯಾರೆಕ್ಟ್ರು. ಸೊ ಅದನ್ನು ಆಮೇಲೆ ಪ್ರಯತ್ನ ಪಟ್ಟೆ ಅಷ್ಟೇ. ಅಲ್ಲಿವರೆಗೂ ನನಗೂ ಅದು ಗ್ರಿಪ್ ಸಿಕ್ಕಿರಲಿಲ್ಲ, ತುಂಬ ವರ್ಷ ಟ್ರೈ ಮಾಡ್ತಿದ್ದೆ. ಅದಾದ್ರ ಮೇಲೆ ಏನಾಗುತ್ತೆ ಅಂತ. ಸೊ ಅದಾದ್ರ ಮೇಲೆ ಅದನ್ನು ಮಾಡಿದೆ ಅಷ್ಟೇ. ಅಂದರೆ ನಿಮಗೆ ನೀವು ಯಾವತ್ತರದನ್ನು ಯೋಚನೆ ಮಾಡಿದ್ದೀರಾ? ಅಂದರೆ ಅದು ನಿಮಗೆ ಒಂದು ಮೆಟ್ಟಲಾಯಿತಾ ಅಥವಾ ಒಂದು ಜೇಡರ ಬಲೆ ಆಯಿತಾ ಅಂತ? ನೀವು ಮಾಡಿದಂಥ ನಿಮಗೆ ಅದು ಸಿಕ್ಕಂಥ ಸಕ್ಸಸ್ ಅಥವಾ ಅದೊಂದು ಥಾಟ್ ಪ್ರೊಸೆಸ್ಸು ಪ್ರತಿಯೊಬ್ಬರು ಜನ ಅದನ್ನು ಬಯಸ್ತಾನೆ ಇರ್ತಾರೆ, ಅಥವಾ ಇನ್ನೂ ಏನೋ ಬೇಕು ಅನ್ನುವಂಥದ್ದು. ಸೊ ನಿಮಗೆ ಹೇಗೆ ಒಬ್ಬ ಕ್ರಿಯೇಟಿವ್ ಪರ್ಸನ್ ಆಗಿ ಅದನ್ನು ಹೇಗೆ ನೀವು ಯೋಚನೆ ಮಾಡಿಕೊಂಡ್ರಿ? ಐ ವಾಸ್ ಗೋಯಿಂಗ್ ವಿತ್ ದ ಫ್ಲೋ ಅಷ್ಟೇ. ಆಮೇಲೆ ಒಂದಷ್ಟು ನನಗನ್ನಿಸ್ತಾ, ಆಮೇಲೆ ಒಂದಷ್ಟು ಬೇರೆಯವ್ರ ವಿಚಾರಕ್ಕೂ ಆ್ಯಕ್ಟ್ ಮಾಡೋಣ. ಓಕೆ, ನಾನೊಂದಷ್ಟು ಹೇಳಿದ್ದೀನಿ, ಬೇರೆಯವ್ರ ಕಥೆಗಳು ಹೇಳ್ದಾಗ ಕೇಳೋಕ್ಕೆ ಇಂಟ್ರೆಸ್ಟ್ ಆಯಿತು, ಅವ್ರದ್ದೇನೋ ಥಾಟ್ ಇದೆ, ಈ ಥರ ಒಂದು ಥಾಟ್ ಇದೆ, ಅದರೊಳಗೆ ಹೆಂಗಿರುತ್ತೆ ಅಂತ, ಆ ಥರ ಒಂದಷ್ಟು ಆ್ಯಕ್ಟ್ ಮಾಡ್ತಾ ಹೋದೆ. ಐ ವಾಂಟೆಡ್ ಟು ಗಿವ್ ಎ ಬ್ರೇಕ್. ಆಮೇಲೆ ನನಗೆಲ್ಲದಕ್ಕಿಂತ ಇದು ಜಾಸ್ತಿ ಕಾಡ್ತಾ ಇತ್ತು, ನನಗೇನೋ ಸಮಾಜಕ್ಕೇನೋ ಮಾಡಬೇಕು, ಏನೋ ತಲೆಯಲ್ಲಿ ಓಡ್ತಾ ಇತ್ತು, ಅದು ಗ್ಯಾಪ್ ಕೊಟ್ಕೊಂಡೆ, ಏನು ಅಂತ. ಅದರದ್ದೇ ಇದು ಸೂಪರ್ ಅಷ್ಟೇ. ಏನು ಮಾಡಿದ್ರೆ ಸರಿ ಹೋಗುತ್ತೆ, ಹಿಂಗಾಗಬೇಕು ನಮ್ಮ ದೇಶ ಹಿಂಗಾಗಬೇಕು ಅನ್ನೋದು ಎಲ್ರಿಗೂ ಇರುತ್ತೆ. ನನಗೆ ಮಾತ್ರ ಅಲ್ಲ, ನಿಮಗೂ ಇರುತ್ತೆ, ಎಲ್ರಿಗೂ ಇರುತ್ತೆ. ಸೊ ಪ್ರಾಕ್ಟಿಕಲಿ ಮಾಡೋಕ್ಕೆ ಸಾಧ್ಯನಾ ಅಂದಾಗ ಒಂದು ಸೂಪರ್ ಅಂತ ಯೋಚನೆ ಬಂತು. ಅದಕ್ಕೊಂದು ಸಬ್ಜೆಕ್ಟ್ ಮಾಡಿ ಅದನ್ನು ಮಾಡಿ ಕೊನೆ ಕೈ ತೋರಿಸ್ಬಿಟ್ಟು ಎಲ್ಲರೂ ಸೇರಿದ್ರೆ ಆಗತ್ತಿದು ಅಂತ ಮಾಡಿದೆ. ಸೊ ಅದಾದ್ರ ಮೇಲೆ UI ಮತ್ತೆ ಏನಕ್ಕೆ ಆಗ್ತಾಯಿಲ್ಲ ಅಂದರೆ, ಯಾಕೆ ಆಗ್ತಾಯಿಲ್ಲ ಆ ಥರ ಅಂದರೆ, ಬಿಕಾಸ್ ಆಫ್ ಇನ್ಫ್ಲೂಯೆನ್ಸು. ಇದು ನಾವು ಎಲ್ಲ ಇಂಡಿಪೆಂಡೆಂಟಾಗಿ ಯೋಚನೆ ಮಾಡೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಏನು ಹೇಳಿ, ನಾವು ಯಾವಾಗಲೂ ವಾಲ್ತಾ ಇರ್ತೀವಿ ಆ ಕಡೆ ಈ ಕಡೆ. ಸೊ ಆ ಒಂದು ಇದರಲ್ಲಿ ಅದೊಂದು ಏನು ಹೇಳಿ, ಒಂದು ಪ್ರಪಂಚ ಕಟ್ಕೊಟ್ಟು, ಪ್ರಪಂಚ ಏನಾಗ್ಬೋದು ಮುಂದೆ, ವಾರ್ಗಳಾಗುತ್ತೆ, AI ಬರುತ್ತೆ, ಇದಾಗುತ್ತೆ, ಜಾಬ್ ಲಾಸ್ಗಳಾಗುತ್ತೆ. ಆದರೂ ಕೂಡ ನಾವೊಂದು ಭ್ರಮಾಲೋಕದಲ್ಲಿ ಬದುಕ್ತೀವಿ. ಸೊ ಆ ಥರ ಅಗೈನ್ ಅಲ್ಲಿ ಏನು ಸೊಲ್ಯೂಷನ್ ಅಂದರೆ ಮತ್ತೆ ಪ್ರೆಸೆಂಟಿಗೆ ಬಂದು ಯೋಚನೆ ಮಾಡೋಕ್ಕಷ್ಟೇ. ಈಗ ನಾನು ಏನು ಮಾಡಬೇಕನ್ನೋದೇ ಮತ್ತೆ ಅದಕ್ಕೆ ಆನ್ಸರ್ ಸಿಗುತ್ತೆ. ಸೊ ಅದೇ ಥರ ಮಾಡಿದೆ ಅಷ್ಟೇ. ನೀವು ಒಂದು ಕಡೆ ಹೇಳಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.